ಹಿಮದ ಹೃದಯದಲ್ಲಿ ಅರಳಿದ ಹೂವು ಭಾಗ 12. ಸಾಯಂಕಾಲ ಆಫೀಸಿನಲ್ಲಿ ಎಲ್ಲರೂ ಕೆಲಸ ಮುಗಿಸಿ ಮನೆಗೆ ಹೊರಡುತ್ತಿದ್ದರು. ಮೀರಾ ಮಾತ್ರ ಪದೇ ಪದೇ ವಾಚ್ ನೋಡುತ್ತಾ ಕುಳಿತಿದ್ದಳು. ಅವಳ ಮನಸ್ಸಿನಲ್ಲಿ ಒಂದೇ ಚಿಂತೆ ಕಾಡುತ್ತಿತ್ತು. ಬಿಹಾನ್ ಊಟ ಮಾಡಿರ್ತಾನ ಅಥವಾ ನನ್ನನ್ನು ಹುಡುಕ್ತಾ ಇರ್ತಾನ? ಅವಳ ಮುಖದಲ್ಲಿನ ಆತಂಕವನ್ನು ರುದ್ರ ಮೌನವಾಗಿ ಗಮನಿಸುತ್ತಿದ್ದನು. ಅಷ್ಟರಲ್ಲಿ ಕೇಬಿನ್ ಡೋರ್ ತೆರೆಯಿತು. ಒಳಗೆ ಬಂದ ಶೌರ್ಯ ಅಣ್ಣ ಎಂದು ಕ್ಯಾಶುವಲ್ ಆಗಿ ಕರೆದನು. ನೀನು ಬರೋಕ್ಕೆ ಲೇಟ್ ಆಗುತ್ತಾ? ಲೇಟ್ ಆದರೆ ನಾನು ಮೀರಾ ಸಾರಿ, ಅತ್ತಿಗೇನು ಮನೆಗೆ ಕರೆದುಕೊಂಡು ಹೋಗ್ತೀನಿ. ಆ ಮಾತು ಕೇಳಿದ ಕ್ಷಣ ಮೀರಾಳ ಮುಖದಲ್ಲಿ ತಕ್ಷಣ ಖುಷಿ ಮೂಡಿತು. ಅಪ್ಪ, ಕೊನೆಗೆ ಮನೆಗೆ ಹೋಗ್ತಾ ಇದ್ದೀನಿ ಎಂದು ಮನಸ್ಸಿನಲ್ಲಿ ಖುಷಿ ಪಟ್ಟಳು. ಆದರೆ ಅವಳ ಆ ಖುಷಿಯನ್ನು ಗಮನಿಸಿದ ರುದ್ರನ ಮುಖ ಕ್ಷಣಾರ್ಧದಲ್ಲಿ ಗಂಭೀರವಾಯಿತು. ಅವನು ಕೈಯಲ್ಲಿದ್ದ ಪೆನ್ನನ್ನು ಬಿಗಿಯಾಗಿ ಹಿಡಿದನು. ಬೇಡ ಎಂದು ತಣ್ಣಗೆ ಹೇಳಿದನು. ನೀನು ಹೋಗು, ಅವಳಿಗೆ ಇನ್ನೂ ಸ್ವಲ್ಪ ಕೆಲಸ ಇದೆ. ಕೆಲಸ ಮುಗಿದ ಮೇಲೆ ಅವಳು ಬರ್ತಾಳೆ. ಆ ಮಾತು ಕೇಳಿದ ಕ್ಷಣ ಶೌರ್ಯನ ಮುಖದಲ್ಲಿ ನಿರಾಸೆ ಮೂಡಿತು. ಓಕೆ ಅಣ್ಣ ಎಂದು ಹೇಳಿ ಅವನು ಅಲ್ಲಿಂದ ನಿಧಾನವಾಗಿ ಹೊರಟು ಹೋದನು. ಶೌರ್ಯ ಹೋಗುತ್ತಿದ್ದಂತೆ ರುದ್ರನ ದೃಷ್ಟಿ ನಿಧಾನವಾಗಿ ಮೀರಾಳತ್ತ ತಿರುಗಿತ್ತು. ಅವಳ ಮುಖದಲ್ಲಿ ಮಾಯವಾಗಿದ್ದ ಖುಷಿಯನ್ನು ನೋಡಿ ಅವನೊಳಗೆ ಪೊಸೆಸಿವ್ನೆಸ್ ಮತ್ತೆ ಇದ್ದಿತು. ಅವನ ಜೊತೆ ಹೋಗೋಕೆ ಅಷ್ಟೊಂದು ಖುಷಿನಾ ಎಂದು ಕೋಪದಿಂದ ಮನಸ್ಸಿನಲ್ಲಿ ಅಂದುಕೊಂಡನು. ನಂತರ ಕುರ್ಚಿಯ ಹಿಂದೆ ಹೊರಗೆ ಕೂತವನು ಮೀರಾಳನ್ನೇ ನೋಡುತ್ತಾ ಒಳಗೊಳಗೆ ನಕ್ಕನು. ಮಾಡ್ತೀನಿ ನಿನ್ಗೀಗ ಅಂತ ಅಂದುಕೊಂಡನು. ಸ್ವಲ್ಪ ಹೊತ್ತು ಕೇಬಿನೊಳಗೆ ಮತ್ತೆ ಮೌನ ಆವರಿಸಿತು. ಮೀರಾ ಮಾತ್ರ ನಿರಾಸೆಯಿಂದ ತಲೆ ತಗ್ಗಿಸಿಕೊಂಡಿದ್ದಳು. ಮಗನ ಬಗ್ಗೆ ಯೋಚಿಸುತ್ತಿದ್ದಳು. ರುದ್ರ ಅವಳ ಮುಖವನ್ನೇ ಗಮನಿಸುತ್ತಿದ್ದನು. ಅವನು ನಿಧಾನವಾಗಿ ಅವಳ ಹತ್ತಿರ ಬಂದು ಅವಳ ಡೆಸ್ಕ್ ಮೇಲೆ ಇದ್ದ ಫೈಲ್ ತೆಗೆದು ನೋಡಿದನು. ಮೀರಾಳ ಮುಖದಲ್ಲಿ ಮನೆಗೆ ಹೋಗುವ ಆಸೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅದನ್ನು ನೋಡಿ ರುದ್ರನ ತುಟಿಗಳ ಮೇಲೆ ಸಣ್ಣ ವ್ಯಂಗ್ಯ ನಗು ಮೂಡಿತು. ಮುಂದಿನ ಕ್ಷಣ ಅವನು ಇನ್ನಷ್ಟು ಫೈಲ್ ತಂದು ಅವಳ ಡೆಸ್ಕ್ ಮೇಲೆ ಬಿಸಾಕಿದನು. ಇದನ್ನು ಕೂಡ ಸ್ಟಡಿ ಮಾಡು ಎಂದು ತಣ್ಣಗೆ ಹೇಳಿ ತನ್ನ ಸೀಟಿಗೆ ಹೋಗಿ ಕುಳಿತನು. ಮೀರಾಳ ಮುಖ ತಕ್ಷಣ ಇಳಿದು ಹೋಯಿತು. ಇಷ್ಟೊಂದ ಎಂದು ಮನಸ್ಸಿನಲ್ಲಿ ಬೇಸರ ಪಟ್ಟಳು. ಆದರೂ ವಿಧಿ ಇಲ್ಲದೆ ಫೈಲ್ಸ್ ತೆಗೆದು ನೋಡತೊಡಗಿದಳು. ರುದ್ರ ಮಾತ್ರ ತನ್ನ ಸೀಟ್ನಲ್ಲಿ ಕೂತು ಅವಳನ್ನೇ ತದೇಕಚಿತ್ತವಾಗಿ ನೋಡುತ್ತಿದ್ದನು. ಇವಳಿಗೆ ಶೌರ್ಯನನ್ನು ಕಂಡ ಅಷ್ಟೊಂದು ಖುಷಿನಾ? ಅವನ ಜೊತೆ ಹೋಗೋಕೆ ತುದಿಗಾಲಲ್ಲಿ ನಿಂತಿದ್ಲು. ಅವನ ಕೈಗಳು ನಿಧಾನವಾಗಿ ಬಿಗಿಯಾದವು. ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು, ಇಲ್ಲಾಂದ್ರೆ ಎಲ್ಲ ಕೈ ಮೀರಿ ಹೋಗುತ್ತೆ. ಅವನ ದೃಷ್ಟಿ ಮತ್ತೆ ಮೀರಾಳ ಮೇಲೆ ನಿಂತಿತು. ನನ್ನ ಜೊತೆ ಕೇಳಿದ ಶೌರ್ಯನ ಜೊತೆ ಏನಾದರೂ ಮಾತಾಡಿದ್ರೆ ಮುಂದೆ ಆಗೋ ಅನಾಹುತಕ್ಕೆ ನಾನು ಜವಾಬ್ದಾರನಲ್ಲ. ಮತ್ತೆ ನಾನು ಇವಳಿಗೆ ಬೇರೆನೇ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಅವನ ಕಣ್ಣುಗಳಲ್ಲಿ ಪೊಸೆಸಿವ್ನೆಸ್ ಅಪಾಯಕಾರಿ ಮಟ್ಟಕ್ಕೆ ಹೆಚ್ಚಿತು. ಮೀರಾ ಫೈಲ್ಸ್ ನೋಡುತ್ತಿರುವಂತೆ ನಟಿಸುತ್ತಿದ್ದಳು. ಆದರೆ ಅವಳ ಗಮನ ಒಂದು ಅಕ್ಷರದ ಮೇಲೂ ಇರಲಿಲ್ಲ. ಗಡಿಯಾರ ಕಡೆ ನೋಡಿದಳು, ಮತ್ತೆ ಡೋರ್ ಕಡೆ ನೋಡಿದಳು. ವಿಹಾನ್ ಎಲ್ಲಿ ಗಾಬರಿ ಪಡ್ಕೊಳ್ತಾನೋ ಎಂದು ಅವಳ ಮನಸ್ಸು ಕಳವಳಗೊಂಡಿತು. ರುದ್ರ ಮಾತ್ರ ತನ್ನ ಸೀಟಲ್ಲಿ ಕೂತು ಅವಳ ಪ್ರತಿಯೊಂದು ಎಕ್ಸ್ಪ್ರೆಷನ್ ಗಮನಿಸುತ್ತಿದ್ದನು. ಶೌರ್ಯ ಜೊತೆ ಹೋಗೋಕ್ಕಾಗಿಲ್ಲ ಅಂತ ಇನ್ನೂ ಬೇಜಾರಲ್ಲೇ ಇದ್ದಾಳೆ ಎಂದು ಒಳಗೊಳಗೆ ಕೋಪಗೊಂಡನು. ಅವರಿಬ್ಬರು ಸುಮಾರು ಹೊತ್ತಿನವರೆಗೂ ಆಫೀಸಿನಲ್ಲಿ ಇದ್ದರು. ಒಬ್ಬೊಬ್ಬರಾಗಿ ಎಲ್ಲ ಸ್ಟಾಫ್ಗಳು ಮನೆಗೆ ಹೋಗಿಬಿಟ್ಟರು. ಕೊನೆಗೆ ಆ ದೊಡ್ಡ ಆಫೀಸ್ ಫ್ಲೋರಲ್ಲಿ ಇವರಿಬ್ಬರನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಕೆಳಗಿದ್ದ ವಾಚ್ಮ್ಯಾನ್, ಸರ್ ಮನೆಗೆ ಹೋದ್ರೆ ಅನ್ಸುತ್ತೆ, ಬೇಗ ಊಟ ಮಾಡ್ಕೊಂಡು ಬರೋಣ ಎಂದು ಹೊರಗೆ ಹೋಗಿಬಿಟ್ಟರು. ಅವರು ಹೋದ ಕೆಲ ನಿಮಿಷಗಳ ನಂತರ ಸಡನ್ ಆಗಿ ಆಫೀಸ್ ಸಂಪೂರ್ಣ ಕತ್ತಲಾಯಿತು. ಎಂದು ಮೀರಾ ಜೋರಾಗಿ ಕಿರಿಚಿಕೊಂಡಳು. ಹಠಾತ್ ಬಂದ ಕತ್ತಲೆ ನೋಡಿ ಅವಳ ಕೈಯಲ್ಲಿದ್ದ ಫೈಲ್ಸ್ ನೆಲಕ್ಕೆ ಬಿದ್ದವು. ಇದನ್ನು ನೋಡಿ ರುದ್ರ ತಕ್ಷಣ ಅವಳ ಹತ್ತಿರ ಓಡಿ ಬಂದನು. ಏನಾಯ್ತು, ಯಾಕೆ ಕಿರಿಚಿಕೊಳ್ತಾ ಇದೆಯಾ ಎಂದು ಕೇಳಿದನು. ಆದರೆ ಮುಂದಿನ ಕ್ಷಣ ಭಯದಿಂದ ನಡುಗುತ್ತಿದ್ದ ಮೀರಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನನ್ನ ಕತ್ಲೆ ಅಂದರೆ ತುಂಬ ಭಯ ಆಗುತ್ತೆ. ಆ ಕ್ಷಣ ಅವಳ ದೇಹದ ನಡುಕ ಸ್ಪಷ್ಟವಾಗಿ ರುದ್ರನಿಗೆ ಅನುಭವವಾಯಿತು. ಅವಳ ಕೈಗಳು ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡಿದಿದ್ದವು. ಅವಳ ಸ್ಪರ್ಶ ರುದ್ರನ ಹೃದಯದಲ್ಲಿ ವಿಚಿತ್ರ ಅಲೆ ಎಬ್ಬಿಸಿತು. ಕೆಲ ಕ್ಷಣ ಅವನು ಸಂಪೂರ್ಣವಾಗಿ ಸ್ತಬ್ಧನಾದನು. ಯಾಕೆಂದರೆ ಮೊದಲ ಬಾರಿ ಮೀರಾ ತನ್ನ ಇಷ್ಟದಿಂದ ಅವನ ಹತ್ತಿರ ಬಂದಿದ್ದಳು. ರುದ್ರ ನಿಧಾನವಾಗಿ ಅವಳ ಬೆನ್ನ ಮೇಲೆ ಕೈ ಇಟ್ಟು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು.
ಶ್ ನಾನಿದ್ದೀನಿ ನಾನಿದ್ದೀನಿ ಎಂದು ತುಂಬ ನಿಧಾನವಾಗಿ ಹೇಳಿದನು. ಅವನ ಧ್ವನಿಯಲ್ಲಿ ಸಂಪೂರ್ಣ ಮೃದುತ್ವನ ಎದ್ದು ಕಾಣುತ್ತಿತ್ತು. ಮೀರಾ ಇನ್ನೂ ಅವನ ಎದೆಯ ಮೇಲೆ ಮುಖ ಮುಚ್ಚಿಕೊಂಡಿದ್ದಳು. ಆ ಕತ್ತಲೆಯ ಮಧ್ಯೆ ಮೊದಲ ಬಾರಿ ರುದ್ರನಿಗೆ ಅವಳನ್ನು ಹೀಗೆ ತನ್ನ ಹತ್ತಿರವೇ ಹಿಡಿದುಕೊಳ್ಳಬೇಕೆಂಬ ಆಶಯವಾಯಿತು. ಮೀರಾ ಇನ್ನೂ ಭಯದಿಂದ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಳು. ರುದ್ರನ ಕೈಗಳು ನಿಧಾನವಾಗಿ ಅವಳ ಬೆನ್ನ ಮೇಲೆ ಬಿಗಿಯಾದವು. ರಿಲ್ಯಾಕ್ಸ್, ನಾನಿದ್ದೀನಿ ಎಂದು ಪ್ರೀತಿಯಿಂದ ಚಿಕ್ಕ ಮಕ್ಕಳಿಗೆ ಹೇಳೋ ಹಾಗೆ ಹೇಳುತ್ತಿದ್ದನು. ಆ ಕತ್ತಲೆಯ ಮಧ್ಯೆ ಅವನ ಧ್ವನಿ ಮೀರಾಳಿಗೆ ಧೈರ್ಯ ಕೊಡುತ್ತಿತ್ತು. ಅವಳ ಮುಖ ಇನ್ನೂ ಅವನ ಎದೆಗೆ ಒರಗಿಕೊಂಡೇ ಇತ್ತು. ಅವನ ಹೃದಯ ಬಡಿತ ಸ್ಪಷ್ಟವಾಗಿ ಅವಳಿಗೆ ಕೇಳಿಸುತ್ತಿತ್ತು. ರುದ್ರ ಮಾತ್ರ ಅವಳನ್ನು ತನ್ನ ಹತ್ತಿರ ಹಿಡಿದುಕೊಂಡಿದ್ದಾಗ ತನ್ನೊಳಗೆ ವಿಚಿತ್ರ ಶಾಂತಿಯನ್ನು ಅನುಭವಿಸುತ್ತಿದ್ದನು. ಏನಾಗಲ್ಲ, ನಾನಿದ್ದೀನಲ್ವಾ, ನಾನಿರುವವರೆಗೂ ನಿನಗೆ ಏನೂ ಆಗಲ್ಲ ಎಂದು ಸಮಾಧಾನ ಮಾಡುತ್ತಲೇ ಇದ್ದನು. ಅವನ ಮಾತುಗಳು ಮೀರಾಳಿಗೆ ಧೈರ್ಯ ತರುತ್ತಿದ್ದವು. ಮೀರಾಳ ಹೃದಯ ವಿಚಿತ್ರವಾಗಿ ಶಾಂತವಾಗತೊಡಗಿತು. ಅಷ್ಟರಲ್ಲಿ ಹಠಾತ್ ಕರೆಂಟ್ ಮತ್ತೆ ಬಂದಿತು. ಆಫೀಸು ಮತ್ತೆ ಬೆಳಕಿನಿಂದ ತುಂಬಿತು. ಬೆಳಕು ಬಂದ ಕ್ಷಣ ಮೀರಾಳಿಗೆ ತಾನು ಇನ್ನು ರುದ್ರನನ್ನು ತಬ್ಬಿಕೊಂಡಿದ್ದೇನೆ ಅನ್ನೋದು ಗೊತ್ತಾಗಿ ಗಾಬರಿಯಿಂದ ತಕ್ಷಣ ದೂರ ಸರಿದಳು. ಅವಳ ಮುಖ ಸಂಪೂರ್ಣ ಕೆಂಪಾಗಿತ್ತು. ಸಾರಿ ಸರ್ ಎಂದು ತಲೆ ತಗ್ಗಿಸಿಕೊಂಡಳು. ಆದರೆ ರುದ್ರ ಮಾತ್ರ ಇನ್ನೂ ಅವಳನ್ನೇ ನೋಡುತ್ತಿದ್ದನು. ಯಾಕೆಂದರೆ ಅವಳು ದೂರ ಸರಿದ ನಂತರವೂ ಅವನಿಗೆ ಇನ್ನೂ ಅವಳ ಸ್ಪರ್ಶವೇ ಅನುಭವವಾಗುತ್ತಿತ್ತು. ಅವನು ಅವಳನ್ನೇ ನೋಡತೊಡಗಿದನು. ಮುಜುಗರಗೊಂಡ ಕೆಂಪಾದ ಮುಖ, ಅಸ್ತವ್ಯಸ್ತವಾಗಿದ್ದ ಅವನ ಶರ್ಟ್, ಇನ್ನು ಅವಳ ಸ್ಪರ್ಶದ ಬಿಸಿಯೇ ಅವನಿಗೆ ಅನುಭವವಾಗುತ್ತಿತ್ತು. ಅವಳನ್ನು ತುಂಟತನದಿಂದ ನೋಡಿ, ಏನು ಕತ್ಲೆ ಅಂದರೆ ಅಷ್ಟೊಂದು ಭಯನ ಎಂದು ನಿಧಾನವಾಗಿ ಕೇಳಿದನು. ಮೀರಾ ದೃಷ್ಟಿ ತಿರುಗಿಸಿಕೊಂಡಳು. ನನಗೆ ಕತ್ಲೆ ಅಂದರೆ ಭಯ ಅಂತ ಅವತ್ತೇ ಹೇಳಿದೆ, ಮತ್ತೆ ಅದನ್ನೇ ಕೇಳ್ತಾನೆ ರಾಕ್ಷಸ ಅಂತ ಮನಸ್ಸಿನೊಳಗೆ ಅವನಿಗೆ ಬಯ್ಯತೊಡಗಿದಳು. ನಂತರ ನಿಧಾನವಾಗಿ ಉತ್ತರಿಸುತ್ತಾ, ನನ್ನ ಕತ್ಲೆ ಅಂದರೆ ಇಷ್ಟ ಇಲ್ಲ ಎಂದಳು. ಕೆಲ ಕ್ಷಣ ರುದ್ರ ಅವಳನ್ನೇ ನೋಡಿದನು. ನನ್ನ ನೋಡಿದ್ರೆ ದೂರ ಹೋಗ್ತಾ ಇದ್ದವಳು ನನ್ನನ್ನೇ ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ. ಆ ಮಾತು ಕೇಳಿದ ಕ್ಷಣ ಮೀರಾಳ ಮುಖ ಇನ್ನೂ ಕೆಂಪಾಯಿತು. ಅದು ಭಯದಲ್ಲಿ ಎಂದು ತಡೆಪಡಿಸಿದಳು. ಅದನ್ನು ನೋಡಿ ರುದ್ರ ನಿಧಾನವಾಗಿ ಅವಳ ಹತ್ತಿರ ಬಂದನು. ಭಯ ಆಯಿತು ಅಂತ ನನ್ನನ್ನು ತಪ್ಕೊಳ್ಳೋದಾ ಎಂದು ತುಂಟನಗೆ ಮೀರಿ ಅವಳ ಕಡೆ ನೋಡಿದನು. ಅವನ ಧ್ವನಿಯಲ್ಲಿ ವಿಚಿತ್ರ ಸಂತೋಷ ಇತ್ತು. ಮೀರಾಳ ಹೃದಯ ಮತ್ತೆ ವೇಗವಾಗಿ ಬಡಿದುಕೊಳ್ಳತೊಡಗಿತು. ಅವಳು ತಕ್ಷಣ ಟಾಪಿಕ್ ಚೇಂಜ್ ಮಾಡಲು, ಸರ್ ಮನೆಗೆ ಹೋಗೋಣ ಎಂದು ನಿಧಾನವಾಗಿ ಹೇಳಿದಳು. ರುದ್ರ ತುಂಟನಗೆ ಬೇರೆ ಅವಳ ಮುಖದ ಹತ್ತಿರ ವಾಲಿದನು. ಇಷ್ಟು ಬೇಗನಾ? ಕೆಲಸ ಮುಗಿತಾ? ಇಲ್ಲ ಸರ್, ಕೆಲಸ ನಾಳೆ ಮಾಡ್ಬೋದಲ್ವಾ? ಮನೆಗೆ ಹೋಗಿಲ್ಲ ಅಂದ್ರೆ ವಿಹಾನ್ ಗಾಬರಿ ಪಟ್ಕೊಳ್ತಾನೆ. ಆ ಮಾತು ಕೇಳಿದ ಕ್ಷಣ ರುದ್ರನ ಕಣ್ಣುಗಳು ಸ್ವಲ್ಪ ಕಿರಿದಾದವು. ಅವನು ನಿಧಾನವಾಗಿ ಇನ್ನೂ ಅವಳ ಹತ್ತಿರ ಬಂದು, ವಿಹಾನ್ ಗಾಬರಿ ಪಟ್ಕೊಳ್ತಾನ ಅಥವಾ ನಿನಗೆ ನನ್ನ ಜೊತೆ ಇದ್ರೆ ಗಾಬರಿ ಆಗುತ್ತಾ ಎಂದು ಕೇಳಿದನು. ಅವನ ಮುಖ ಈಗ ಅವಳ ಮುಖಕ್ಕೆ ತುಂಬ ಸಮೀಪದಲ್ಲಿತ್ತು. ಮೀರಾಳ ಉಸಿರು ಗಾಬರಿಯಿಂದ ವೇಗವಾಯಿತು. ಆ ಥರ ಏನಿಲ್ಲ ಸರ್ ಎಂದು ತಡಬಡಿಸಿದಳು. ಅವಳ ಗಾಬರಿಯಾದ ಮುಖ ನೋಡಿ ರುದ್ರನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ಸರಿ ನಡಿ ಹೋಗೋಣ ಎಂದು ತಣ್ಣಗೆ ಹಿಡಿದನು. ಆ ಮಾತು ಕೇಳಿದ ಕ್ಷಣ ಮೀರಾಳ ಮುಖದಲ್ಲಿ ತಕ್ಷಣ ಖುಷಿ ಮೂಡಿತು. ಅದನ್ನು ಗಮನಿಸಿದ ರುದ್ರ, ಮನೆಗೆ ಹೋಗುದಂದ್ರೆ ಇವಳಿಗೆ ಇಷ್ಟೊಂದು ಖುಷಿನ? ನನ್ನ ಜೊತೆ ಇದ್ರೆ ಇವಳಿಗೆ ಅಷ್ಟೊಂದು ಭಯ ಆಗುತ್ತಾ? ನಾನೇನು ಅಷ್ಟೊಂದು ಕಟುಕನ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ನಂತರ ಅವನು ನಿಧಾನವಾಗಿ ಅವಳ ಕೈ ಹಿಡಿದು ಆಫೀಸಿನಿಂದ ಅವಳನ್ನು ಹೊರಗೆ ಕರೆದುಕೊಂಡು ಬಂದನು. ಆದರೆ ಈ ಬಾರಿ ಅವನ ಹಿಡಿತ ಸ್ವಲ್ಪ ಗಟ್ಟಿಯಾಗಿತ್ತು. ಯಾಕೆಂದರೆ ಅವಳು ಮತ್ತೆ ಭಯಪಟ್ಟರೆ ಎಂಬ ಚಿಂತೆ ಅವನೊಳಗೆ ಮೂಡಿತು. ಮೀರಾಳಿಗೆ ಅವನ ಸಣ್ಣ ಕಾಳಜಿಯು ಗೊತ್ತಾಗಲಿಲ್ಲ. ಇಬ್ಬರು ಲಿಫ್ಟ್ ಒಳಗೆ ಹೋದರು. ಮೌನ, ಪೂರ್ಣ ಮೌನ. ಆದರೆ ಆ ಮೌನದ ಮಧ್ಯೆ ಇಬ್ಬರು ಹೃದಯಗಳ ಬಡಿತ ಮಾತ್ರ ಜೋರಾಗಿತ್ತು. ಕೆಳಗೆ ಬಂದ ನಂತರ ರುದ್ರ ಕಾರಿನ ಡೋರ್ ಓಪನ್ ಮಾಡಿ ಮೀರಾಳನ್ನು ಒಳಗೆ ಕೂರಿಸಿದನು. ನಂತರ ತಾನು ಕೂಡ ಅವಳ ಪಕ್ಕದಲ್ಲಿ ಕೂತನು. ಮನೆಗೆ ಹೋಗು ಎಂದು ಡ್ರೈವರ್ಗೆ ಹೇಳಿದನು. ಕಾರು ನಿಧಾನವಾಗಿ ರಸ್ತೆ ಮೇಲೆ ಚಲಿಸಿತು. ಮತ್ತೆ ಕಾರು ಒಳಗೆ ಮೌನ ಆವರಿಸಿತು. ರುದ್ರ ಮಾತ್ರ ಪದೇ ಪದೇ ಮೀರಾಳನ್ನೇ ನೋಡುತ್ತಿದ್ದನು. ಮೀರಾ ಅವನಿಂದ ಸಾಧ್ಯವಾದಷ್ಟು ದೂರ ಸರಿದು ಕೂತಿದ್ದಳು. ಅದನ್ನು ನೋಡಿ ರುದ್ರನ ಮುಖದಲ್ಲಿ ತುಂಟ ನಗು ಮೂಡಿತು. ಅವನು ನಿಧಾನವಾಗಿ ಅವಳಿಗೆ ಗೊತ್ತಾಗದಂತೆ ಇನ್ನೂ ಸ್ವಲ್ಪ ಅವಳ ಸಮೀಪ ಕುಳಿತುಕೊಂಡನು. ಯಾಕೋ ಅವಳ ಹತ್ತಿರ ಇದ್ದರೆ ಮಾತ್ರ ಅವನಿಗೆ ವಿಚಿತ್ರ ಸಮಾಧಾನ ಸಿಗುತ್ತಿತ್ತು. ಮೀರಾ ಮಾತ್ರ ವಿಂಡೋ ಹೊರಗಡೆ ನೋಡುತ್ತಾ ಕುಳಿತಿದ್ದಳು. ಹೊರಗಡೆಯಿಂದ ಬರುತ್ತಿದ್ದ ತಣ್ಣನೆಯ ಗಾಳಿ ಅವಳ ಮುಖಕ್ಕೆ ತಾಗುತ್ತಿತ್ತು. ದಿನವಿಡೀ ಆದ ದಣಿವು, ಮನಸ್ಸಿನ ಒತ್ತಡ ಎಲ್ಲ ಸೇರಿ ಅವಳ ಕಣ್ಣುಗಳು ನಿಧಾನವಾಗಿ ಭಾರವಾಗತೊಡಗಿದವು.
ರುದ್ರ ಮಾತ್ರ ಮೌನವಾಗಿ ಅವಳನ್ನೇ ಗಮನಿಸುತ್ತಿದ್ದನು. ಸ್ವಲ್ಪ ಹೊತ್ತಿನ ನಂತರ ಮೀರಾಳ ಕಣ್ಣುಗಳು ಸಂಪೂರ್ಣ ಮುಚ್ಚಿಕೊಂಡವು. ನಿದ್ರೆ ಮಂಪರಿನಲ್ಲಿ ಅವಳು ನಿಧಾನವಾಗಿ ರುದ್ರನ ಭುಜಕ್ಕೆ ಒರಗಿದಳು. ಆ ಕ್ಷಣ ರುದ್ರ ಸಂಪೂರ್ಣ ಸ್ತಬ್ಧನಾದನು. ಅವಳ ತಲೆಯ ಭಾರ ಅವನ ಭುಜದ ಮೇಲೆ ಸ್ಪಷ್ಟವಾಗಿ ಅನುಭವವಾಗುತ್ತಿತ್ತು. ನಿದ್ರೆಯಲ್ಲಿದ್ದ ಮೀರಾಳ ಮುಖ ತುಂಬಾ ಶಾಂತವಾಗಿತ್ತು. ಮೊದಲ ಬಾರಿ ಅವಳು ಭಯವಿಲ್ಲದೆ ಅವನ ಹತ್ತಿರ ಬಂದಿದ್ದಳು. ರುದ್ರನ ತುಟಿಗಳ ಮೇಲೆ ತಿಳಿಯದ ನಗು ಮೂಡಿತು. ಅವನು ನಿಧಾನವಾಗಿ ತನ್ನ ಬಾಡಿ ಮೂವ್ ಮಾಡಿ ಅವಳಿಗೆ ಕಂಫರ್ಟೇಬಲ್ ಆಗುವಂತೆ ಕುಳಿತನು. ಕಾರು ಸಡನ್ ಬ್ರೇಕ್ ಹಾಕಿದಾಗ ಅವಳಿಗೆ ಎಚ್ಚರ ಆಗಬಾರದು ಅನ್ನೋ ಕಾರಣಕ್ಕೆ ಅವನು ಅವಳ ಭುಜವನ್ನು ನಿಧಾನವಾಗಿ ಹಿಡಿದನು. ಡ್ರೈವರ್ ಮಿರರಲ್ಲಿ ಇದನ್ನೆಲ್ಲ ನೋಡಿ ಸಣ್ಣಗೆ ನಕ್ಕನು. ಆದರೆ ರುದ್ರ ತಕ್ಷಣ ಅವನತ್ತ ಗಂಭೀರವಾಗಿ ನೋಡಿದನು. ಡ್ರೈವರ್ ಕೂಡಲೇ ಮುಖ ಸ್ಟ್ರೈಟ್ ಮಾಡಿಕೊಂಡನು. ರುದ್ರ ಮತ್ತೆ ಮಿರಳತ್ತ ನೋಡಿದನು. ನಿದ್ರೆಯಲ್ಲಿ ಅವಳು ಅವನನ್ನು ಮೆತ್ತಗೆ ಹಿಡಿದಿದ್ದಳು. ಇದನ್ನು ನೋಡಿ ಅವನ ಹೃದಯ ವಿಚಿತ್ರವಾಗಿ ಮೃದುವಾಯಿತು. ಇಷ್ಟು ಇನ್ನೋಸೆಂಟ್ ಆಗಿರಬೇಡ ಮೀರಾ, ನಿನ್ನಿಂದ ನಾನು ವೀಕ್ ಆಗ್ತಾ ಇದ್ದೇನೆ. ಈ ರುದ್ರ ಸಾಲಿಯನ್ನು ಯಾರೇ ಇದ್ರೂ ಕೂಡ ವೀಕ್ ಆದವನಲ್ಲ. ನಿನ್ನಿಂದ ನಾನು ಬದಲಾಗ್ತಾ ಇದ್ದೇನೆ ಅನ್ನೋ ಭಯ ಕಾಡ್ತಾ ಇದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡನು. ಕಾರು ಮುಂದೆ ಸಾಗುತ್ತಿತ್ತು. ಮೀರಾ ನಿದ್ರೆಯಲ್ಲಿ ರುದ್ರನ ಭುಜಕ್ಕೆ ಹೊರಗೆ ಮಲಗಿದ್ದಳು. ರುದ್ರ ಮಾತ್ರ ಮೌನವಾಗಿ ಅವಳನ್ನೇ ನೋಡುತ್ತಿದ್ದನು. ಅಷ್ಟರಲ್ಲಿ ಸಡನ್ ಆಗಿ ಡ್ರೈವರ್ ಬ್ರೇಕ್ ಹಾಕಿದನು. ಆಗಿನಿಂದ ಮೀರಾ ಬೆಚ್ಚಿ ಬಿದ್ದಾಗ ಅವಳಿಗೆ ಎಚ್ಚರವಾಯಿತು. ರುದ್ರ ತಕ್ಷಣ ಕೋಪದಿಂದ ಮುಂದೆ ನೋಡಿದನು. ಡ್ರೈವರ್ ಭಯದಿಂದ ಮಿರರ್ ಮೂಲಕ ಅವನತ್ತ ನೋಡಿ, ಸರ್, ಯಾರೋ ನಮ್ಮನ್ನು ಅಡ್ಡ ಹಾಕಿದ್ದಾರೆ. ಅವ್ರು ಸರಿಯಿಲ್ಲ ಅಂತ ಅನ್ನಿಸ್ತಾ ಇದೆ. ಏನು ಮಾಡಲಿ ಸರ್ ಈಗ ಎಂದು ಕೇಳಿದನು. ಆ ಮಾತು ಕೇಳಿದ ಕ್ಷಣ ರುದ್ರನ ಮುಖ ಗಟ್ಟಿಯಾಯಿತು. ಮುಂದಿನ ಕ್ಷಣ ಹೊರಗಿದ್ದ ಕೆಲವರು ಕಾರನ್ನು ಸುತ್ತುವರಿದರು. ಒಬ್ಬನು ಸಡನ್ ಆಗಿ ಮೀರಳ ಸೈಡ್ ವಿಂಡೋ ಹತ್ತಿರ ಬಂದು ಕೈ ಎತ್ತಿ ಅವಳಿಗೆ ಹೊಡೆಯಲು ಮುಂದಾದನು. ಅಷ್ಟರಲ್ಲಿ ಕತೆ ಮುಂದುವರಿಯಿತು. ರುದ್ರ ಮತ್ತು ಮೀರಾ ಹೋಗುತ್ತಿದ್ದ ಕಾರನ್ನು ಸುತ್ತುವರಿದವರು ಯಾರು? ಈ ದಾಳಿ ಹಿಂದೆ ಯಾರ ಕುತಂತ್ರ ಅಡಗಿದೆ? ಇದು ಕೇವಲ ಅಪಘಾತನ ಅಥವಾ ರುದ್ರನ ಶತ್ರುಗಳ ಹೊಸ ಆಟ ಶುರುವಾಗಿದೆಯಾ? ಮೀರಾಳನ್ನು ಕಾಪಾಡಲು ರುದ್ರ ಯಾವ ಮಟ್ಟಕ್ಕೆ ಹೋಗುತ್ತಾನೆ? ಈ ಘಟನೆ ಇವರಿಬ್ಬರ ಸಂಬಂಧವನ್ನು ಇನ್ನಷ್ಟು ಹತ್ತಿರ ಮಾಡುತ್ತದ ಅಥವಾ ಹೊಸ ಅಪಾಯಕ್ಕೆ ದಾರಿ ಮಾಡಿಕೊಡುತ್ತದ? ಇವೆಲ್ಲದರ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಥೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.